Hello friends, welcome to Achievers Academy. ನಾನು ನಿಮ್ಮ ಸುಬ್ರಹ್ಮಣ್ಯ. Friends, in the last class we were studying about some important maths tricks, right? Last part ಅಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಟ್ರಿಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಫರ್ದರ್ ಇನ್ ಅಡಿಷನ್ ಟು ದಟ್ ಇವತ್ತಿನ ಕ್ಲಾಸಲ್ಲಿ ಇನ್ನೂ ಕೆಲವು ಮ್ಯಾಥ್ಸ್ ಟ್ರಿಕ್ಸ್ಗಳನ್ನ ಕಲಿಯೋಣ, ರೈಟ್? ಇನ್ನು ಯಾರ್ಯಾರು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಟ್ರಿಕ್ನ ಉಪಯೋಗ ಪಡೆಯಿರಿ. ಓಕೆ, ಫಸ್ಟ್ ದೆನ್ ಲೆಟ್ ಮಿ ಮೂವ್ ಆನ್ ಟು ಅವರ್ ಟುಡೇಸ್ ಟ್ರಿಕ್ಸ್, ರೈಟ್? Let me move on to our first trick. ಏನಿದು ಫಸ್ಟ್ ಟ್ರಿಕ್? ಸಬ್ಟ್ರಾಕ್ಷನ್ ಯೂಸಿಂಗ್ ವೇದಿಕ್ ಟ್ರಿಕ್ ಬೈ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಅಂತ ಹೇಳ್ತಾ ಇದೆ. ಸಬ್ಟ್ರಾಕ್ಷನ್ ಯೂಸಿಂಗ್ ವೇದಿಕ್ ಟ್ರಿಕ್ ಬೈ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್. ಏನಿದು ಬೇಸ್ ಕಾಂಪ್ಲಿಮೆಂಟ್ ಮೆಥಡ್? ಒಂದೆರಡು ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಳ್ಳೋಣ, ರೈಟ್? ಕೆಲವೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಬ್ಟ್ರಾಕ್ಷನ್ ಕೆಲವೊಂದು ಎಕ್ಸಾಂಪಲ್ ಬರಿತೀನಿ. 34 minus 12. Okay, 34 minus 12. 87 minus 24. Okay, then 58 16. Sorry, 3 digits ತಗೊಳ್ಳೋಣ. 16 12. Okay, ಫ್ರೆಂಡ್ಸ್, ಈ ನಂಬರ್ಸ್ ನಾನು ಸಬ್ಟ್ರಾಕ್ಟ್ ಮಾಡಬೇಕು. ಸ್ಕೂಲ್ ಮೆಥಡಲ್ಲಿ ಹೇಗೆ ಮಾಡ್ತಾ ಇದ್ವಿ? ವಿ ಯೂಸ್ ಟು ಕ್ಯಾಲ್ಕುಲೇಟ್ ಫ್ರಮ್ ರೈಟ್ ಟು ಲೆಫ್ಟ್. ಸ್ಕೂಲ್ ಮೆಥಡಲ್ಲಿ ಏನು ಮಾಡ್ತಾ ಇದ್ವಿ? ಫ್ರಮ್ ರೈಟ್ ಟು ಲೆಫ್ಟ್, ಐ ಮೀನ್ ಯೂನಿಟ್ಸ್, ಹಂಡ್ರೆಡ್ಸ್, ಟೆನ್ಸ್, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಇನ್ ಅವರ್ ವೇದಿಕ್ ಟ್ರಿಕ್ ವಿಲ್ ಕ್ಯಾರಿ ಔಟ್ ದ ಆಪರೇಷನ್ ಫ್ರಮ್ ಲೆಫ್ಟ್ ಟು ರೈಟ್. ಸರ್, ಲೆಫ್ಟ್ ಇಂದ ರೈಟಿಗೆ ಹೇಗೆ ಮಾಡೋಕ್ಕಾಗುತ್ತೆ? ಸಬ್ಟ್ರಾಕ್ಷನ್ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಕೇಳ್ಬೋದು. ಸರಿ, ನೋಡೋಣ, ಹೇಗೆ ನೋಡೋಣ. 3 minus 1 2, 4 minus 1 2, ಸಿಂಪಲ್. ನಿಮಗೂ ಬರುತ್ತೆ, ನನಗೂ ಬರುತ್ತೆ. ದೆನ್ 8 minus 2 6, 7 minus 4 3, ಸಿಂಪಲ್. ದೆನ್ 5 minus 1 4, 8 minus 6 2, 6 minus 2 4, ಸಿಂಪಲ್. ನಿಮಗೂ ಬರ್ತದೆ, ನನಗೂ ಬರ್ತದೆ. ಓಕೆ, ಒಂದು ವೇಳೆ ಸಪೋಸ್ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 32 minus 14. ಸರ್, ಇದನ್ನ ಲೆಫ್ಟ್ ಇಂದ ರೈಟ್ ಮಾಡ್ಲಿಕ್ಕೆ ಆಗುತ್ತಾ? ನೋಡೋಣ. ಸ್ಕೂಲ್ ಮೆಥಡಲ್ಲಿ ಹೇಗೆ ಮಾಡ್ತಾ ಇದ್ವಿ? ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಕಡಿಮೆ ಇತ್ತು ಅಂದಾಗ ಏನು ಮಾಡ್ತಾ ಇದ್ವಿ? ಪ್ರೀವಿಯಸ್ ಇಂದ ಬಾರೋ ಮಾಡ್ಕೋತಾ ಇದ್ವಿ. ಹಿಂದಿನ ಟೈಮಿಂದ ಬಾರೋ ಮಾಡ್ಕೋತಾ ಇದ್ವಿ. ಬಾರೋ ಮಾಡ್ಕೊಂಡಾಗ 2 ಏನಾಗ್ತಿತ್ತು? 12 ಆಗ್ತಿತ್ತು. 3 ಏನಾಗ್ತಿತ್ತು? 2 ಆಗ್ತಾ ಇತ್ತು. 12 minus 4 8, 2 minus 1 1. ಇದನ್ನ ಸ್ಕೂಲ್ ಮೆಥಡಲ್ಲಿ ಈ ರೀತಿ ಮಾಡ್ತಾ ಇದ್ವಿ. ಬಟ್ ಇನ್ ವೇದಿಕ್ ಮೆಥಡ್ ವಿ ಯೂಸ್ ಟು ಕ್ಯಾಲ್ಕುಲೇಟ್ ದೀಸ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಓನ್ಲಿ. ಹೇಗೆ ನೋಡೋಣ. ಹಾಗಾದ್ರೆ 32 minus 14 ಲೆಫ್ಟ್ ಟು ರೈಟ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡ್ತೀರಾ ಸರ್? ನೋಡೋಣ. 32 minus 14, ರೈಟ್? ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಯಾವ ಮೆಥಡ್? ಬೇಸ್ ಕಾಂಪ್ಲಿಮೆಂಟ್ ಮೆಥಡ್. ಆ ಬೇಸ್ ಕಾಂಪ್ಲಿಮೆಂಟ್ ಮೆಥಡಲ್ಲಿ ಯಾವ ರೀತಿ ಮಾಡ್ತೀವಿ? 3 minus 1 2. ಬೇಸ್ ಕಾಂಪ್ಲಿಮೆಂಟ್ ಮೆಥಡಲ್ಲಿ 3 minus 1 2. ಓಕೆ, 2 ಅಲ್ಲಿ 4 ಹೋಗುತ್ತಾ? 2 ಅಲ್ಲಿ 4 ಮೈನಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಸೊ ಅವಾಗ ಏನು ಮಾಡ್ತೀನಿ? ಪ್ರೀವಿಯಸ್ ಟರ್ಮಲ್ಲಿ 1ನ ಮೈನಸ್ ಮಾಡ್ತೀನಿ. ಫಾರ್ ದಿಸ್ 4 ಐ ವಿಲ್ ಸರ್ಚ್ ಫಾರ್ ಕಾಂಪ್ಲಿಮೆಂಟ್. ಏನಿದು ಬೇಸ್ ಕಾಂಪ್ಲಿಮೆಂಟ್ ಮೆಥಡ್? ನೋಡೋಣ. ಬೇಸ್ ಕಾಂಪ್ಲಿಮೆಂಟಲ್ಲಿ 1ನ ಕಾಂಪ್ಲಿಮೆಂಟ್ ಏನಾಗಿರ್ತದಂತೆ? 9 ಆಗಿರ್ತದೆ. 2ನ ಕಾಂಪ್ಲಿಮೆಂಟ್ 8, 3ನ ಕಾಂಪ್ಲಿಮೆಂಟ್ 7, 4ನ ಕಾಂಪ್ಲಿಮೆಂಟ್ 6 ಆ್ಯಂಡ್ 5ನ ಕಾಂಪ್ಲಿಮೆಂಟ್ 5 ಆಗಿರ್ತದೆ. ದಿಸ್ ಈಸ್ ಬೇಸ್ ಕಾಂಪ್ಲಿಮೆಂಟ್ ಟೇಬಲ್. ಓಕೆ, ಬೇಸ್ ಕಾಂಪ್ಲಿಮೆಂಟ್ ಟೇಬಲ್. ಹಾಗಾದ್ರೆ ನನಗಿಲ್ಲಿ 4ನ ಬೇಸ್ ಯಾವುದು? 4ನ ಬೇಸ್ 6. ನನಗಿಲ್ಲಿ 4 ಬೇಸ್ ಆಗಿದೆ. ಬೇಸ್ನ ಕಾಂಪ್ಲಿಮೆಂಟ್ ಯಾವುದು? 4ನ ಕಾಂಪ್ಲಿಮೆಂಟ್ 6. ಆ 6ನ ಏನು ಮಾಡಿ? 2 ಜೊತೆ ಅಡಿಷನ್ ಮಾಡಿ. 6ನ ಏನು ಮಾಡಿ? 2 ಜೊತೆ ಅಡಿಷನ್ ಮಾಡಿ. 4ನ ಕಾಂಪ್ಲಿಮೆಂಟ್ ಯಾವುದು? 6. ಆ 6ನ ನಾನು 2 ಜೊತೆ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 18. ಓಕೆ, ಇದು ಬೇಸ್ ಕಾಂಪ್ಲಿಮೆಂಟ್ ಮೂಲಕ ನಾವು ಇದನ್ನ ಸಾಲ್ವ್ ಮಾಡ್ಬೋದು ವಿತೌಟ್ ಯೂಸಿಂಗ್ ಬಾರೋ ಟೆಕ್ನಿಕ್. ಬಾರೋನೇ ಮಾಡಲಿದ್ದಂಗೆ
ಬೇಸ್ ಕಾಂಪ್ಲಿಮೆಂಟ್ ಮೆಥಡಲ್ಲಿ ಸಬ್ಟ್ರಾಕ್ಷನ್ ಮಾಡ್ಬೋದು. ನೋಡೋಣ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. 589 ಮೈನಸ್ 236. ಓಕೆ, 589 ಮೈನಸ್ 236. ಓಕೆ, ನೆಕ್ಸ್ಟ್ 524 189. ಓಕೆ ಸರ್, ಇವೆರಡರಲ್ಲಿ ಯಾವ್ದು ಈಸಿ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಇದೇ ಈಸಿ ಇದೆ. ಯಾಕಂದ್ರೆ ಎಲ್ಲ ನ್ಯೂಮರೇಟರ್ಸ್ ಡಿನಾಮಿನೇಟರ್ಸ್ಗಿಂತ ಜಾಸ್ತಿ ಇದೆ. ಓಕೆ, ಇದ್ರಲ್ಲಿ ನೋಡಿ, ನ್ಯೂಮರೇಟರ್ ಹಂಡ್ರೆಡ್ಸ್ನ ನ್ಯೂಮರೇಟರ್ ಜಾಸ್ತಿ ಇದೆ, ಬಟ್ ಟೆನ್ಸ್ನ ಒನ್ಸ್ನ ನ್ಯೂಮರೇಟರ್ಸ್ ಏನಾಗಿದೆ? ಕಡಿಮೆ ಇದೆ. ಇನ್ ದಿಸ್ ಕೇಸ್ ವಿ ನೀಡ್ ಟು ಬಾರೋ ಇನ್ ಅವರ್ ಸ್ಕೂಲ್ ಟೆಕ್ನಿಕ್. ಬಟ್ this kind of problem also we can solve without using borrow technique by base complement method. ಹೇಗೆ ನೋಡೋಣ, ಇದನ್ನ ನಾನು ಮಾಡ್ತೀನಿ. 5 minus 2 3, 8 minus 3 5, 9 minus 6 3. ಸಿಂಪಲ್. ಹಾಗಾದ್ರೆ ಇದನ್ನ ಮಾಡೋಣ. ಇದನ್ನ ಮಾಡೋಕ್ಕೆ ನನಗೆ ಬೇಸ್ ಕಾಂಪ್ಲಿಮೆಂಟ್ ಟೇಬಲ್ ಗೊತ್ತಿದೆ. 1ಗೆ 9, 2ಗೆ 8, 3ಗೆ 7, 4ಗೆ 6, 5ಗೆ 5 ಅಂತ ಗೊತ್ತಿದೆ. 5 minus 1 4. ಓಕೆ, ಬಟ್ ನನಗೆ 2 ಇಂದ 8 ಹೋಗೋಕ್ಕಾಗುತ್ತಾ? ಮೈನಸ್ ಮಾಡ್ಲಿಕ್ಕಾಗುತ್ತಾ? ಇಲ್ಲ, ನಾನು ಬಾರೋ ಮಾಡೋಂಗಿಲ್ಲ. ಸೊ ಹೇಗೆ ಮಾಡ್ಬೋದು? 4 ಏನಾಗುತ್ತೆ? 1 ಮೈನಸ್ ಆಗುತ್ತೆ, 3 ಆಗುತ್ತೆ. ಸೊ ನನಗೆ ನೆಕ್ಸ್ಟ್ ಡಿಜಿಟ್ನ ಕಾಂಪ್ಲಿಮೆಂಟ್ ನೋಡ್ತೀನಿ. 8ನ ಕಾಂಪ್ಲಿಮೆಂಟ್ ಎಷ್ಟು? 8ನ ಕಾಂಪ್ಲಿಮೆಂಟ್ ಯಾರು? 8ನ ಕಾಂಪ್ಲಿಮೆಂಟ್ 2, ರೈಟ್? 8ನ ಪೇರ್ ಯಾರು? 2. ಈ 2ನ ಈ 2 ಜೊತೆ ಅಡಿಷನ್ ಮಾಡ್ತೀನಿ. 2 + 2 4. 2 + 2 ಎಷ್ಟು ಬಂತು? 4 ಬಂತು. ಬಟ್ ನೆಕ್ಸ್ಟ್ ಡಿಜಿಟ್ 4ಅಲ್ಲಿ 9 ಮೈನಸ್ ಆಗುತ್ತಾ? 4ಅಲ್ಲಿ 9 ಮೈನಸ್ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡ್ತೀನಿ? ಪ್ರೀವಿಯಸ್ ಡಿಜಿಟಲ್ಲಿ 1ನ ಮೈನಸ್ ಮಾಡ್ತೀನಿ. ನೆಕ್ಸ್ಟ್ 9ನ ಕಾಂಪ್ಲಿಮೆಂಟ್ ಎಷ್ಟು? 9ನ ಕಾಂಪ್ಲಿಮೆಂಟ್ 1 ಜೊತೆ ಯಾವುದನ್ನು ಪ್ಲಸ್ ಮಾಡ್ತೀನಿ? 1ನ ಜೊತೆ 4ನ ಪ್ಲಸ್ ಮಾಡ್ತೀನಿ. 1ನ ಜೊತೆ 4 ಪ್ಲಸ್ ಮಾಡಿ ನನಗೆ ಎಷ್ಟು ಬಂತು? 5 ಬಂತು. ಸೊ ಯೂಸಿಂಗ್ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ without borrowing I have solved this subtraction. ಓಕೆ, ನೋಡೋಣ ಈ ಮೆಥಡ್ ನೀವು ಈ ಮೆಥಡ್ ಬೈ ಪ್ರಾಕ್ಟೀಸಿಂಗ್ ಈ ಮೆಥಡ್ ಕಲ್ತ್ರೆ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ವಿಲ್ ಸೇವ್ ಮೋರ್ ಆ್ಯಂಡ್ ಮೋರ್ ಟೈಮ್. ಹೇಗೆ ನೋಡೋಣ, ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ. ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ನಾನು ಸಬ್ಟ್ರಾಕ್ಷನ್ನ ಹೇಗೆ ಫಾಸ್ಟಾಗಿ ಮಾಡ್ಬೋದು, ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ. 40816 ಮೈನಸ್ 26379. ಇದನ್ನು ನಾನು ಏನು ಮಾಡ್ತೀನಿ? ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಮೂಲಕ ವೇದಿಕ್ ಟ್ರಿಕಲ್ಲಿ ಫ್ರಮ್ ಲೆಫ್ಟ್ ಟು ರೈಟ್ನೇ ಮಾಡ್ತೀನಿ. ಹೇಗೆ ಮಾಡ್ತೀನಿ ನೋಡೋಣ. 4 minus 2 2 ಅಂತ ಗೊತ್ತಿದೆ, ಬಟ್ 0ಅಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ನನಗೆ ಏನು ಮಾಡ್ತೀನಿ? ಪ್ರೀವಿಯಸ್ಸಲ್ಲಿ 1 ಮೈನಸ್ ಮಾಡ್ತೀನಿ. 1 ಮೈನಸ್ ಮಾಡಿದ್ರೆ 1 ಆಯಿತು. ನೆಕ್ಸ್ಟ್ ಡಿನಾಮಿನೇಟರ್ ಕಾಂಪ್ಲಿಮೆಂಟ್ ತಗೋತೀನಿ. 6ನ ಕಾಂಪ್ಲಿಮೆಂಟ್ ಯಾರಿಲ್ಲಿ? 6ನ ಪೇರ್ ಯಾರು? 4. 4ನ 0 ಜೊತೆ ಪ್ಲಸ್ ಮಾಡ್ತೀನಿ. 4ನ 0 ಜೊತೆ ಪ್ಲಸ್ ಮಾಡಿದ್ರೆ ಎಷ್ಟು ಬಂತು? 4 ಬಂತು. ನೆಕ್ಸ್ಟ್ 8 minus 3 5. ಓಕೆ, 1ನಲ್ಲಿ 7 ಹೋಗುತ್ತಾ? 8 minus 3 ಎಷ್ಟು ಬಂತು ನನಗೆ? 8 minus 3 5 ಬಂತು. ಓಕೆ, ನನಗೆ 1ನಲ್ಲಿ 7 ಮೈನಸ್ ಮಾಡ್ಲಿಕ್ಕಾಗುತ್ತಾ? ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 4 ನಾನು ಏನು ಮಾಡ್ತೀನಿ? 5ನ ಏನು ಮಾಡ್ತೀನಿ? 4 ಅಂತ ಮಾಡ್ತೀನಿ. 7ಗೆ ಕಾಂಪ್ಲಿಮೆಂಟ್ ಹುಡುಕ್ತೀನಿ. 7ಗೆ ಕಾಂಪ್ಲಿಮೆಂಟ್ ಪೇರ್ ಯಾವುದು? 3 + 1 4. 3 + 1 4. ನಾವು 4 ಬರೆಯಲ್ಲ, ಯಾಕಂದರೆ ನನಗೆ ನೆಕ್ಸ್ಟ್ ಡಿಜಿಟಲ್ಲಿ 6 ಇಂದ 9 ಸಬ್ಟ್ರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. 4 ನಾನು ಏನು ಮಾಡ್ತೀನಿ? 3 ಮಾಡ್ತೀನಿ. 9ನ ಕಾಂಪ್ಲಿಮೆಂಟ್ ಹುಡುಕ್ತೀನಿ. 9ನ ಕಾಂಪ್ಲಿಮೆಂಟ್ ಯಾರು? 1. 1 + 6 7. ಸೊ ಆನ್ಸರ್ ಫಾರ್ ದಿಸ್ ಈಸ್ 14437. ನಾನು ಎಲ್ಲೂ ಇಲ್ಲಿ ಬಾರೋ ಟೆಕ್ನಿಕ್ ಯೂಸ್ ಮಾಡಲಿಲ್ಲ. ಫ್ರೆಂಡ್ಸ್, ಈ ಮೆಥಡ್ ನೀವು ಕಲಿಯೋದ್ರಿಂದ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ವಿಲ್ ಸೇವ್ ಮೋರ್ ಆ್ಯಂಡ್ ಮೋರ್ ಟೈಮ್. ಓಕೆ, ನೋಡೋಣ ಇನ್ನೊಂದು ದೊಡ್ಡ ಕ್ಯಾಲ್ಕುಲೇಷನ್ ತಗೋಣ. ದೊಡ್ಡ ಕ್ಯಾಲ್ಕುಲೇಷನಲ್ಲಿ ಹೇಗೆ ಸ್ಪೀಡಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ನೋಡೋಣ. ರೈಟ್, 81308324. ಓಕೆ, ನೋಡೋಣ ಇದನ್ನು ಹೇಗೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. 2796
9578 ಇಷ್ಟು ಅಂದರೆ 4 4 8 ಡಿಜಿಟ್ನ ಹೇಗೆ ಮಲ್ಟಿಪ್ಲಿಕೇಶನ್ ವಿತ್ ನೋ ಫ್ರಾಕ್ಷನ್ ಸೆಕೆಂಡ್ ಆಫ್ ಟೈಮ್ ಸಾಲ್ವ್ ಮಾಡ್ಬೋದು ನೋಡೋಣ. ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ತೀನಿ. 8 - 2 6 ಬರೆಯೋಕ್ಕಾಗುತ್ತಾ? ಇಲ್ಲ, ನನಗೆ ಇಲ್ಲಿ ನೆಕ್ಸ್ಟ್ ಡಿಜಿಟ್ ಕಡಿಮೆ ಇದೆ. ಸೊ 7 ಪೇರ್ 5 ಮಾಡ್ತೀನಿ. 7 ಪೇರ್ 3 3 + 1 4 3 + 1 4 ಬರೆಯೋಕ್ಕಾಗುತ್ತಾ? 4 ಬರೆಯೋಕ್ಕಾಗಲ್ಲ, ಯಾಕಂದ್ರೆ ನಾನಿಲ್ಲಿ ನೆಕ್ಸ್ಟ್ 3 ತಗೋತೀನಿ. 1 ಕಾಂಪ್ಲಿಮೆಂಟ್ 9 9 ಕಾಂಪ್ಲಿಮೆಂಟ್ 1 1 + 3 4 ಬರೆಯಲ್ಲ, ನಾನು 3 ಬರಿತೀನಿ. 6 + 0 6 ಕಾಂಪ್ಲಿಮೆಂಟ್ ಯಾರು? 6 ಕಾಂಪ್ಲಿಮೆಂಟ್ 4 4 + 0 4ನ ಬರಿಬೇಕು, ನಾನು 3 ಬರಿತೀನಿ. ನೆಕ್ಸ್ಟ್ 1 ಕಾಂಪ್ಲಿಮೆಂಟ್ 9 ಕಾಂಪ್ಲಿಮೆಂಟ್ 1 1 + 8 9 ಬರೆಯಲ್ಲ, ನಾನು 8 ಬರಿತೀನಿ, ಕಡಿಮೆ ಇದೆ ನೆಕ್ಸ್ಟ್ ಡಿಜಿಟ್. 5 ಕಾಂಪ್ಲಿಮೆಂಟ್ 5 + 3 8ನ ಬರೆಯಲ್ಲ, ನಾನು 7 ಬರಿತೀನಿ. ಓಕೆ, ನೆಕ್ಸ್ಟ್ 7 ಕಾಂಪ್ಲಿಮೆಂಟ್ ಯಾರು? 3 3 + 2 5 ಬರೆಯಲ್ಲ, ನಾನು ಕಡಿಮೆ ಇದೆ 4 ಬರಿತೀನಿ. 8 ಕಾಂಪ್ಲಿಮೆಂಟ್ 2 2 + 4 6 ವಿತೌಟ್ ಬಾರೋಯಿಂಗ್ ಐ ಹ್ಯಾವ್ ಸಾಲ್ವ್ ದಿಸ್ ಸಬ್ಟ್ರಾಕ್ಷನ್ ಪಾರ್ಟ್. ಇನ್ನೊಮ್ಮೆ ಹೇಳ್ತೀನಿ, ಇನ್ನೊಮ್ಮೆ ನಿಧಾನ ಹೇಳ್ತೀನಿ, ನೋಡೋಣ. ಓಕೆ, 8 - 2 ನನಗೆ ಎಷ್ಟು ಅಂತ ಗೊತ್ತು? 6 ಅಂತ ಗೊತ್ತು. ಬಟ್ ನಾನು 6 ಬರೆಯಲ್ಲ, ಯಾಕೆ? ನೆಕ್ಸ್ಟ್ ಟರ್ಮಲ್ಲಿ ಕಡಿಮೆ ಇದೆ, ನ್ಯೂಮರೇಟರ್ ಕಡಿಮೆ ಇದೆ, ಸೊ ನಾನು 5 ಬರಿತೀನಿ. ರೈಟ್, ದೆನ್ 7ನ ಪೇರ್ ಯಾರು? 3 3 + 1 4 ನಾನಿಲ್ಲಿ 4 ಬಂದಿದ್ದೀನಿ, ನಾನು 4 ಬರೆಯಲ್ಲ, ಯಾಕಂದರೆ ನೆಕ್ಸ್ಟ್ ನ್ಯೂಮರೇಟರ್ ಕಡಿಮೆ ಇದೆ, 3 ಬರಿತೀನಿ. ದೆನ್ 9ನ ಕಾಂಪ್ಲಿಮೆಂಟ್ ಯಾರು? 1 1 + 3 4 ನಾನು 4 ಬರೆಯಲ್ಲ, 3 ಬರಿತೀನಿ, ಯಾಕೆ? ನೆಕ್ಸ್ಟ್ ನ್ಯೂಮರೇಟರ್ ಕಡಿಮೆ ಇದೆ. 6ನ ಕಾಂಪ್ಲಿಮೆಂಟ್ 4 4 + 0 4 ನಾನು 4 ಬರೆಯಲ್ಲ, 3 ಬರಿತೀನಿ, ಯಾಕಂದರೆ 1 ಮೈನಸ್ ಮಾಡಬೇಕು. ಕಾಂಪ್ಲಿಮೆಂಟ್ 9ನ ಕಾಂಪ್ಲಿಮೆಂಟ್ ಯಾರು? 1 1 + 8 9 ಬರೆಯಲ್ಲ, ನಾನು 8 ಬರಿತೀನಿ, ನೆಕ್ಸ್ಟ್ ಕಡಿಮೆ ಇದೆ. 5ನ ಕಾಂಪ್ಲಿಮೆಂಟ್ 5ನೇ 5 + 3 8 ಬರೆಯಲ್ಲ, ನಾನು ನೆಕ್ಸ್ಟ್ ಕಡಿಮೆ ಇದೆ, ಸೊ 7ನ ಕಾಂಪ್ಲಿಮೆಂಟ್ 3 3 + 2 5 ಬರೆಯಲ್ಲ, ನಾನು 4 ಬರಿತೀನಿ, ನೆಕ್ಸ್ಟ್ ಕಡಿಮೆ ಇದೆ. ನೆಕ್ಸ್ಟ್ 8ನ ಕಾಂಪ್ಲಿಮೆಂಟ್ 2 2 + 4 6. ಓಕೆ, ವಿತೌಟ್ ಬಾರೋಯಿಂಗ್ using Vedic trick by base complement method we can solve any longer simplification part with no fraction of time. Okay, next trick. Okay, multiplication of magical number series 11 111 1111. 11 ಅನ್ನೋದೊಂದು ಮ್ಯಾಜಿಕಲ್ ನಂಬರ್. ಅದ್ರ ಜೊತೆ ಯಾವುದೇ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಕೊಟ್ಟಾಗ ಯು ಶುಡ್ ನಾಟ್ ಟೇಕ್ ಮೋರ್ ಆ್ಯಂಡ್ ಮೋರ್ ಟೈಮ್ ಫಾರ್ ಕ್ಯಾಲ್ಕುಲೇಷನ್. ಹಾಗಾದರೆ ಸ್ಪೀಡಿ ಕ್ಯಾಲ್ಕುಲೇಷನ್ 11 ಸೀರೀಸ್ನ ಸ್ಪೀಡಿ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ನೋಡೋಣ. ಓಕೆ, ಇಲ್ಲಿ 2 ಎಕ್ಸಾಂಪಲ್ ತೊಗೊಂಡಿನಿ. 251 × 11 241 × 11. ಟ್ರೆಡಿಷ್ನಲ್ ಮೆಥಡಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಅಂತಂದರೆ ಎಷ್ಟು ಟೈಮ್ ಬೇಕು? 11 1s 11 11 5s 55 56 11 2s 22 22 + 4 26 27. ಈ ರೀತಿ ಮಾಡಲಿಕ್ಕೆ ನನಗೆ ತುಂಬ ಟೈಮ್ ಬೇಕು. ಐ ವಿಲ್ ಗೋನಾ ಲೂಸ್ ಮೋರ್ ದ್ಯಾನ್ 5 to 6 seconds ಇನ್ ಸಾಲ್ವಿಂಗ್ ಬೈ ಟೇಕಿಂಗ್ ಇಟ್ ಇನ್ ರಫ್ ಪೇಪರ್. ಹಾಗಾದರೆ ನಾನು ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ನಾನು ಹೇಗೆ ಸಾಲ್ವ್ ಮಾಡೋದು ಮೈಂಡಲ್ಲೇ ಇದು ಕ್ಯಾಲ್ಕುಲೇಷನ್ನ ನೋಡೋಣ. 251 × 11 251 × 11. ಓಕೆ, 11 2ನ ನಾನು ಏನು ಮಾಡ್ತೀನಿ? ಹಾಗೆ ಬರ್ಕೋತೀನಿ. ನೆಕ್ಸ್ಟ್ 11 2 ನಂಬರ್ಸ್ನ ಅಡಿಷನ್ ಮಾಡ್ತಾ ಹೋಗ್ತೀನಿ. 2 + 5 ಎಷ್ಟು? ಫಸ್ಟ್ ಡಿಜಿಟ್ ನಾನು ಹಾಗೆ ಬರಿತೀನಿ. ಓಕೆ, ನೆಕ್ಸ್ಟ್ 2 ಡಿಜಿಟ್ನ ಅಡಿಷನ್ ಮಾಡ್ತಾ ಹೋಗ್ತೀನಿ. 2 + 5 7 5 + 1 5 + 1 6 ಲಾಸ್ಟ್ ಡಿಜಿಟ್ನ ಹಾಗೆ ಬರಿತೀನಿ. ಸಿಂಪಲ್. ಹೇಗೆ ಮಾಡಿದೆ 251 × 11ನ ಹೇಗೆ ಬರಿಬೋದು ಅಂತಂದರೆ ಫಸ್ಟ್ನ ಮತ್ತು ಲಾಸ್ಟ್ ಡಿಜಿಟ್ನ ಹಾಗೆ ರಿಟೈನ್ ಮಾಡಿ ಬರ್ಕೊಳ್ಳೋದು. ಇಲ್ಲಿ 11 ಅಂದರೆ 2 ಡಿಜಿಟ್ಸ್ ಆಯಿತು. 2 ಡಿಜಿಟ್ಸ್ನ ಅಡಿಷನ್ ಮಾಡ್ತಾ ಹೋಗೋದು. ಫಸ್ಟ್ನೇ ಡಿಜಿಟ್ ಹಾಗೆ ಬರ್ಕೊಂಡೆ, ಲಾಸ್ಟ್ನೇ ಡಿಜಿಟ್ ಹಾಗೆ ಬರ್ಕೊಂಡೆ. ಮಿಡಲ್ ಟರ್ಮ್ಸ್ ಹೇಗೆ ಫಿಲ್ ಮಾಡ್ತಾ ಹೋಗೋದು ಅಂದರೆ 2 + 5 7 5 + 1 6. ಆನ್ಸರ್ ಫಾರ್ ದಿಸ್ ಈಸ್ 2761. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ 241 × 11 ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ನೇ ಡಿಜಿಟ್ನ ಮತ್ತು ಲಾಸ್ಟ್ನೇ ಡಿಜಿಟ್ನ ಹಾಗೆ ಬರ್ಕೋತೀನಿ. 2 ಮತ್ತು 1. ಈ ಸೀರೀಸ್ 11 ಸೀರೀಸ್ನ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ಸ್ ಇದೆ. 2 ಡಿಜಿಟ್ಸ್ನ ಟ್ರೀ ಹೇಗೆ ಬರೆಯೋದು ಅಂದರೆ 1 ಫಸ್ಟ್ನೇ ಡಿಜಿಟ್ 1 2 ದೆನ್ 2 ಡಿಜಿಟ್ಸ್ನ ಮಾಡ್ಕೊಂಡು ಹೋಗೋದು. ಇದು ಟ್ರೀ ಆಗುತ್ತೆ. ಓಕೆ, ಹೇಗೆ? 2ನ ಬರ್ಕೊಂಡೆ 1ನ ಬರ್ಕೊಂಡೆ. ನೆಕ್ಸ್ಟ್ 2 ಡಿಜಿಟ್ಸ್ 2 + 4 6
4 plus 1, 5. Answer for this is 2, 6, 5, 1. Normal method, traditional method use ಮಾಡಬಾರ್ದು. We need to use trick for 11 series. Okay. ಹಾಗಾದ್ರೆ ಸರ್ 11 series ಒಂದೇನಾ? ಬೇರೆ ಇನ್ನೂ 11 ಜೊತೆ ಇನ್ನೂ ಒಂದು ನಂಬರ್ ಅಡಿಷನ್ ಮಾಡಿ 11, 111 ಆಯಿತು ಅಂದರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಹೇಗೆ ನೋಡೋಣ. 436 ಎಕ್ಸಾಂಪಲ್ ನೋಡೋಣ. 436 ಇಂಟು 111 ಇಲ್ಲಿ ಒಂದು ನಂಬರ್ ಅಡಿಷನ್ ಆಗಿದೆ, 111 ಆಗಿದೆ. ಓಕೆ, ದೆನ್ 985 ಇಂಟು 111 ಸರ್ ಒಂದು ನಂಬರ್ ಎಕ್ಸ್ಟ್ರಾ ಆಗಿದೆ. ಈಗಲೂ ಇದೇ ಥರ ಮಾಡ್ಬೋದಾ? ಮಾಡ್ಬೋದು. ನೋಡೋಣ ಹೇಗೆ. ಫಸ್ಟ್ನೇ ಡಿಜಿಟ್ನ ಹಾಗೆ ಬರ್ಕೋತೀನಿ, ಫಸ್ಟ್ ಲಾಸ್ಟ್ ಡಿಜಿಟ್ ಹಾಗೆ ಬರ್ಕೋತೀನಿ. ಅಲ್ಲಿ ಏನಿತ್ತು 2 ನಂಬರ್ಸ್ನ ಅಡಿಷನ್ ಮಾಡಿದ್ವಿ, ಇಲ್ಲಿ 3 ನಂಬರ್ಸ್ನ ಅಡಿಷನ್ ಮಾಡ್ತೀವಿ. ಹೇಗೆ? 4 + 3 7. ಅಲ್ಲೇನು ಮಾಡ್ತಾ ಇದ್ವಿ? 1 1 2 3 ಇಲ್ಲಿ 3 ಡಿಜಿಟ್ಸ್ ಇದೆ. ಟ್ರೀ ಹೇಗೆ ಬರುತ್ತೆ? 1 1 2 1 2 3 ನೆಕ್ಸ್ಟ್ 3 2 1 ಈ ಟ್ರೀ ಬರ್ತಾ ಹೋಗುತ್ತೆ. ಇಲ್ಲಿ 3 ಡಿಜಿಟ್ಸ್ ಇದೆ, ಇಲ್ಲಿ 3 ಡಿಜಿಟ್ಸ್. ನನಗೆ ಕ್ಯಾಲ್ಕುಲೇಷನ್ಗೆ ಎಷ್ಟು ಟೈಮ್ ಬೇಕು? ತುಂಬ ಟೈಮ್ ಬೇಕು. ಟೈಮ್ನ ನಾನು ರೆಡ್ಯೂಸ್ ಮಾಡ್ಬೋದು. 111 ಕ್ಯಾಲ್ಕುಲೇಷನ್ ಹೇಗೆ? 4 ಫಸ್ಟ್ ನಾನು ಏನು ಮಾಡ್ತೀನಿ? ಫಸ್ಟ್ ಲಾಸ್ಟ್ ಹಾಗೆ ಬರ್ಕೋತೀನಿ. ನೆಕ್ಸ್ಟ್ 1 1 + 2 1 + 2 ಅಂದರೆ 4 + 3 7. 4 + 3 7 ಆಯಿತು. ನೆಕ್ಸ್ಟ್ 1 + 2 + 3 4 + 3 7 7 + 6 7 + 6 ಎಷ್ಟು? 7 + 6 13 ಬರ್ಕೊಂಡೆ. ಓಕೆ, ದೆನ್ 3 ಕ್ಲಿಯರ್ ಆಯಿತು. ನೆಕ್ಸ್ಟ್ ಈ ಒಂದು ಪಾರ್ಟ್ ಬಿಟ್ಟೆ. ನೆಕ್ಸ್ಟ್ 3 + 6 3 + 6 ಎಷ್ಟು? 9. ಇದನ್ನು ಕ್ಲೋಸ್ ಮಾಡಿದೆ. ಉಳಿದಿದೆ ಎಷ್ಟು? 6 ಇಲ್ಲಿದೆ. ಸೊ 6 ಇಲ್ಲಿದೆ. ಓಕೆ, ನಾನು ಇದನ್ನು ಹೇಗೆ ಸಾಲ್ವ್ ಬರ್ಕೊಳ್ಳೋದು? 6 9 13 ಇರೋ ಜಾಗ ಕಡೆ 13 ಇಲ್ಲಿಂದ ಒಂದು ಕ್ಯಾರಿ ಕೊಡ್ತೀನಿ. 8 4 ಹೇಗೆ ಬಂತು? 4 8 3 9 6 ಬಂತು. ಇನ್ನೊಮ್ಮೆ ಹೇಳ್ತೀನಿ ಹೇಗೆ ಹೋಗುತ್ತೆ ಟ್ರೀ ಇದು. ಅಲ್ಲೇನು ಮಾಡಿದ್ವಿ? 2 ಡಿಜಿಟ್ಸ್ ಇದ್ದಾಗ ಏನು ಮಾಡಿದ್ವಿ? ಟ್ರೀ ಹೇಗೋಯ್ತು? 1 1 2 2 1 ಈ ರೀತಿ ಟ್ರೀ ಬಂತು. ಅದೇ ಒಂದು ನಂಬರ್ ಜಾಸ್ತಿ ಆಯಿತು ಅಂದಾಗ ಏನು ಬರುತ್ತಂತೆ? ಒಂದು ನಂಬರ್ ಜಾಸ್ತಿ ಆಯಿತು ಅಂದಾಗ ಟ್ರೀ ಹೇಗೆ ಬರುತ್ತೆ? 1 1 2 1 2 3 ಎಷ್ಟು ನಂಬರ್ಸ್ ಇದೆ ಅಷ್ಟು ಮತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಹೇಗೆ ನೋಡೋಣ, ಇನ್ನೊಮ್ಮೆ ಹೇಳ್ತೀನಿ. ಫಸ್ಟ್ ನಂಬರ್ನ ಹಾಗೆ ಬರ್ಕೋತೀನಿ 4. ಓಕೆ, ದೆನ್ 4 + 3 4 + 3 ಎಷ್ಟು? 7. ದೆನ್ 4 + 3 + 6 4 + 3 + 6 4 + 3 7 7 + 6 13. ರೈಟ್, ಈಗ 1 ಆಯಿತು 1 ಆಯಿತು 1 + 2 ಆಯಿತು 1 + 2 + 3 ಆಯಿತು. ದೆನ್ ಮತ್ತೆ 1 ಕ್ಲೋಸ್ ಮಾಡ್ತೀನಿ. 1 ಕ್ಲೋಸ್ ಮಾಡಿದ್ರೆ 3 + 6 ಮಾಡ್ಬೋದು ನಾನು. 3 + 6 ಅಂದರೆ 9. ನೆಕ್ಸ್ಟ್ ಲಾಸ್ಟ್ 3 ಕ್ಲೋಸ್ ಮಾಡ್ತೀನಿ. ಏನು ಪಾಸಿಬಿಲಿಟಿ ಇದೆ? 6 ಪಾಸಿಬಿಲಿಟಿ ಇದೆ. ಹಾಗೆ ಬರದೆ. ಈಗ ನನಗೆ ಇಲ್ಲಿ ಡಬಲ್ ಡಿಜಿಟ್ ಬಂದಿದೆ. ನನಗೆ ಎಲ್ಲ ಕಡೆ ಸಿಂಗಲ್ ಡಿಜಿಟ್ ಇರಬೇಕು, ಇಲ್ಲಿ ಡಬಲ್ ಡಿಜಿಟ್ ಬಂದಿದೆ. ಹೇಗೆ ಸಾಲ್ವ್ ಮಾಡೋದು? 6 9 13 ಇದ್ರೆ 3 ಬರ್ಕೋತೀನಿ, ಒಂದು ಕ್ಯಾರಿ ಕೊಡ್ತೀನಿ. 1 7 + 1 8 4. ಆನ್ಸರ್ ಫಾರ್ ದಿಸ್ ಲಾಂಗೆಸ್ಟ್ ಸಿಂಪ್ಲಿಫಿಕೇಶನ್ ಪಾರ್ಟ್ ಈಸ್ 4 8 3 9 6. ಓಕೆ, ಅದೇ ರೀತಿ 985ನ ಸಾಲ್ವ್ ಮಾಡೋಣ. 985 ಅಂದರೆ 9ನ ಬರ್ಕೊಂಡೆ. ನೆಕ್ಸ್ಟ್ 9 + 8 9 + 8 17. ಓಕೆ, ದೆನ್ 9 + 8 + 5 17 + 5 22 ಬರ್ಕೊಂಡೆ. ನೆಕ್ಸ್ಟ್ 9 ಕ್ಲೋಸ್ ಮಾಡಿದೆ. 8 + 5 8 + 5 13. ದೆನ್ 8 ಕ್ಲೋಸ್ ಮಾಡಿದೆ. ಉಳಿದಿದ್ದೇನು ನನಗೆ? 5. ಓಕೆ, ನನಗೆ ಎಲ್ಲ ಕಡೆ ಸಿಂಗಲ್ ಡಿಜಿಟ್ ಇರಬೇಕು, ಬಟ್ ಇಲ್ಲಿ 3 ಡಿಜಿಟ್ಸ್ ಇದೆ. ಹೇಗೆ ಮಾಡೋದು? 5 ಬರ್ಕೊಂಡೆ, 3 ಬರದೆ 1 ಶಿಫ್ಟ್ ಮಾಡಿದೆ. 1 22 + 1 23 3 ಬರದೆ 2 ಕೊಟ್ಟೆ. 17 + 2 19 19 1 ಕ್ಯಾರಿ 9 + 1 10. ಆನ್ಸರ್ ಫಾರ್ ದಿಸ್ ಲಾಂಗೆಸ್ಟ್ ಸಿಂಪ್ಲಿಫಿಕೇಶನ್ ಪಾರ್ಟ್ ಈಸ್ 109 109 3 5. ಓಕೆ, ನೋಡೋಣ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಟ್ರೀ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ನ ಟ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದೇ ಕ್ಯಾಲ್ಕುಲೇಷನ್ ನಾನು ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೆ? ವಿ ನೀಡ್ ಟು ಟೇಕ್ ಮೋರ್ ದ್ಯಾನ್ 3 to 4 minutes. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ? ವಿತೌಟ್ ಯೂಸಿಂಗ್ ಮೋರ್ ಟೈಮ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಲಾಂಗರ್ ಪಾರ್ಟ್ಸ್. ಓಕೆ, ದೆನ್ 3 ಡಿಜಿಟ್ಸ್ ಇದೆ, ಇಲ್ಲಿ 5 ಡಿಜಿಟ್ಸ್ ಇದೆ. ಹೇಗೆ ಸಾಲ್ವ್ ಮಾಡ್ತಾ ಹೋಗೋದು ನೋಡೋಣ. 1 ಟ್ರೀ ಹೇಗೆ ಹೋಗುತ್ತೆ? 5 ಡಿಜಿಟ್ಸ್ ಇದ್ದಾಗ ಟ್ರೀ ಹೇಗೆ ಹೋಗುತ್ತೆ? 1 1 + 2 1 + 2 + 3
3 3 ಎಷ್ಟು 3 ಬರುತ್ತೋ ಅಷ್ಟು 3 ದೆನ್ ರೆಡ್ಯೂಸ್ ಡೌನ್. ಓಕೆ 3 ಇದೆ, ಎಷ್ಟು 3s ಆಗುತ್ತೋ ಅಷ್ಟು 3ಸ್ನ ಮಲ್ಟಿಪ್ಲೈ ಮಾಡಿ. ಓಕೆ ಅಡಿಷನ್ ಮಾಡಿ, ಸಾರಿ 1 ಬರ್ದೆ. ಓಕೆ ದೆನ್ 1 + 2 ಮಾಡ್ಬೋದು. 1 + 2 ಮಾಡಿದ್ರೆ ನನಗೆ 3 ಮಾಡ್ಬೋದು. ದೆನ್ 1 + 2 + 3, 1 + 2 + 3, 3 + 2 5, 5 + 1 6. ಏನು ಮಾಡ್ತೀನಿ, 1ನ ಕ್ಲೋಸ್ ಮಾಡ್ತೀನಿ. 1ನ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಫರ್ದರ್ 3 ಮಾಡ್ಬೋದು. 3 + 2 5, 5 + 4 9, 5 + 4 ನನಗೆ ಎಷ್ಟು ಬಂತು, 9 ಬಂತು. ಓಕೆ ಮತ್ತೆ ನಾನು 2ನ ಕ್ಲೋಸ್ ಮಾಡ್ತೀನಿ. 4 + 3 7, 7 + 5 12, 7 + 5 ಎಷ್ಟು ಬಂತು, 12 ಬಂತು. ಓಕೆ ಮತ್ತೆ ನಾನು 3 ಕ್ಲೋಸ್ ಮಾಡ್ತೀನಿ. 3 ಕ್ಲೋಸ್ ಮಾಡಿದ್ರೆ ನನಗೆ ಎಷ್ಟು ಡಿಜಿಟ್ ಸಿಗ್ತಾ ಇದೆ, 5 + 4 9 ಸಿಗ್ತಾ ಇದೆ. ಓಕೆ ದೆನ್ 4ನ ಕ್ಲೋಸ್ ಮಾಡ್ತೀನಿ. 4ನ ಕ್ಲೋಸ್ ಮಾಡಿದ್ರೆ 5 ಬಂತು. ನನಗೆ ಇಲ್ಲಿ ಎಲ್ಲ ಕಡೆ ಎಷ್ಟು ಬಂತು, ಒಂದೊಂದು ಕಡೆ ಡಬಲ್ ಡಿಜಿಟ್ ಬಂದಿದೆ. ಡಬಲ್ ಡಿಜಿಟ್ ಬಂತು ನಾನು ಕ್ಯಾರಿ ಮೆಥಡ್ ಮಾಡಬೇಕು. 5 ಬರ್ದೆ, 9 ಬರ್ದೆ, 12 ಅಂದರೆ 2 ಬರ್ದು ಒಂದು ಶಿಫ್ಟ್ ಮಾಡಿದೆ. 9 + 1 10. ಓಕೆ 1 ಇಲ್ಲಿ ಹೋಯ್ತು. 6 + 1 7 3 1. ಆನ್ಸರ್ ಫಾರ್ ದಿಸ್ ಈಸ್ 1370 Okay, without using much time, I have solved this using this series, 111 technique. Okay, ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. 3837 ಇಂಟು 111 ಅಂದರೆ 3 3 ಮ್ಯಾಚ್ ಮಾಡ್ತಾ ಹೋಗಬೇಕು. ನೋಡೋಣ. 3 ಬರ್ದೆ, ದೆನ್ 3 + 8 ಮಾಡ್ಬೋದು. 3 + 8 11. ಓಕೆ ನೆಕ್ಸ್ಟ್ 3 + 8 + 7, 8 + 3 11, 11 + 7 18. ಓಕೆ ನನಗೆ 3 ಪೇರ್ ಆಗೋಯ್ತು. 3 ಕ್ಲೋಸ್ ಮಾಡ್ತೀನಿ. 8 + 7 + 6 ಅಂದರೆ 3 3 ಪೇರ್ ಮಾಡ್ತಾ ಹೋಗೋದು. 8 + 6 14, 14 + 7 21. ಓಕೆ ನನಗೀಗ ಯಾವುದಾಯ್ತು, 8 7 6 ಆಯಿತು. 8 ಕ್ಲೋಸ್ ಮಾಡ್ತೀನಿ. 7 6 9, 9 + 1 9 + 6 15, 15 + 7 22. ಓಕೆ ಇಲ್ಲಿ ಯಾವ್ದು ಕ್ಲೋಸ್ ಮಾಡಲಿ, 7ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಯಾವುದು, 9 + 6 + 9 + 4, 9 + 6 ಎಷ್ಟು, 15, 15 + 4 19. ದೆನ್ 6ನ ಕ್ಲೋಸ್ ಮಾಡಿದೆ. 9 + 4 13. ಲಾಸ್ಟ್ ಉಳಿದಿದ್ದು ಯಾವ್ದು ನನಗೆ, 4. ಎಲ್ಲ ಕಡೆ ಡಬಲ್ ಡಿಜಿಟ್ಸ್ ಬಂದಿದೆ. ನನಗೆ ಕ್ಯಾರಿ ಮೆಥಡ್ ಮಾಡ್ತೀನಿ. 4 ಇಲ್ಲಿ 13 3 1 ಈ ಕಡೆ ಹೋಗ್ತೀನಿ. 19 + 1 20. ಓಕೆ ದೆನ್ 20 + 2 22 + 2 24, 21 + 2 23. 3 ಬರಿತೀನಿ, ಈ ಕಡೆ ಬರಿತೀನಿ, ಕ್ಯಾರಿ ಕೊಡ್ತೀನಿ. 18 + 2 20. ದೆನ್ 11 + 2 13, 3 + 1 4. For this longest simplification part, the answer is 43034034. In this way, ಮ್ಯಾಜಿಕಲ್ ನಂಬರ್ 11ನ ಜೊತೆ ಯಾವುದೇ ಪಾರ್ಟ್ನ ಮಲ್ಟಿಪ್ಲಿಕೇಶನ್ ಕೊಟ್ಟರು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ ದೆನ್ ನೆಕ್ಸ್ಟ್ ಟ್ರಿಕ್ ಫ್ರೆಂಡ್ಸ್, ಜಸ್ಟ್ ನಾವು ವಿ ಹ್ಯಾವ್ ಲರ್ನ್ ದ ಮ್ಯಾಥ್ಸ್ 11th ಟ್ರಿಕ್ ರೈಟ್. 11 ನಂಬರಿನ 11 ಮ್ಯಾಜಿಕಲ್ ನಂಬರ್ನ ಟ್ರಿಕ್ ಕಲ್ತ್ವಿ ರೈಟ್. ಈಗ 11 ಜೊತೆ ಸ್ಕ್ವಯರ್ಸ್ ಇದ್ದಾಗ ಹೇಗೆ ಟ್ರಿಕ್ ಯೂಸ್ ಮಾಡಬೇಕು ನೋಡೋಣ. 11 ಸ್ಕ್ವೇರ್ ದೆನ್ 111 ಸ್ಕ್ವೇರ್, 1111 ಸ್ಕ್ವೇರ್, 11111 ಸ್ಕ್ವೇರ್. ಈ ಥರ ಎಲ್ಲ ಎಕ್ಸಾಮಲ್ಲಿ ಕೇಳಿದಾಗ ತುಂಬ ಟೈಮ್ ಬೇಕು. 11 ಸೀರೀಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ, ಸ್ಕ್ವೇರ್ಸ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ಹಾಗಾದರೆ ಈ ರೀತಿ ಎಲ್ಲರೂ ನೋಡಿದಾಗ ನಾನು ಹೇಗೆ ಬರ್ಕೋಬೋದು, ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಬೋದು, 11 ಸ್ಕ್ವೇರ್ನ ಟ್ರೀ ಹೇಗೆ ಬರುತ್ತೆ ಅಂತಂದರೆ 11ನ ಸ್ಕ್ವೇರ್ 121. ಓಕೆ ದೆನ್ 121. 111ನ ಸ್ಕ್ವೇರ್ ಎಷ್ಟಿದೆ ಇಲ್ಲಿ, 3 ಡಿಜಿಟ್ಸ್ ಇದೆ. 3 ಡಿಜಿಟ್ಸ್ ಅಂದಾಗ 1 2 3 ದೆನ್ 3 ಡಿಜಿಟ್ಸ್ ಮುಗೀತು, ರಿವರ್ಸ್ 21. ಹೇಗೆ ಬರ್ಕೋಬೋದು, 4 ಡಿಜಿಟ್ಸ್ ಅಂದರೆ 1 2 3 4 4 ಡಿಜಿಟ್ಸ್ ಮುಗೀತು. ನೆಕ್ಸ್ಟ್ ರಿವರ್ಸ್ 3 2 1. ಆನ್ಸರ್ ಫಾರ್ ದಿಸ್ 5 ಡಿಜಿಟ್ಸ್. ಹೇಗೆ ಬರ್ಕೋಬೋದು, 1 2 3 4 5 ರಿವರ್ಸ್ 4 3 2 1. ಓಕೆ ಇನ್ನೊಮ್ಮೆ ಹೇಳ್ತೀನಿ ಹೇಗೆ ಬರ್ಕೋಬೋದು. 11 ಸೀರೀಸ್
ಟೂ ನಂಬರ್ಸ್ ಇತ್ತು ಅಂದರೆ 1 2 ಬರಿಬೇಕು. ನೆಕ್ಸ್ಟ್ ರಿವರ್ಸ್ 1. ಓಕೆ, 1 2 3 3 ನಂಬರ್ಸ್ ಇತ್ತು ಅಂದರೆ 1 1 ಇತ್ತು ಅಂದರೆ 1 2 3 ದೆನ್ ರಿವರ್ಸ್ 21. 4 ನಂಬರ್ಸ್ ಇತ್ತು ಅಂದರೆ 1 2 3 4 1 2 3 4 ಮತ್ತೆ ಟ್ರೀ ಡೌನ್. ಅಪ್ ಹೋಗಿ ಟ್ರೀ ಮತ್ತೆ ಏನಾಗಬೇಕು, ಗ್ರಾಫ್ ಡೌನ್ ಆಗಬೇಕು. ಎಷ್ಟಿದೆ, 1 2 3 4 1 2 3 4 ಮತ್ತೆ ಡೌನ್ 3 2 1. ಓಕೆ, ದಿಸ್ ಇಸ್ ದ ಮ್ಯಾಜಿಕ್ ಆಫ್ ನಂಬರ್ 11. 1 2 3 4 5 ಇಷ್ಟು 5 ಡಿಜಿಟ್ಸ್ನ ಸ್ಕ್ವೇರ್ ಮಾಡಿ ಅಂತೇಳಿ 5 ಒನ್ಸ್ನ ಸ್ಕ್ವೇರ್ಸ್. 1 2 3 4 5 ಮತ್ತೆ ರಿವರ್ಸ್ 5 4 3 2 1 ಸ್ಕ್ವೇರ್ಸ್ ಕೇಳಿದ್ರೆ ಈ ರೀತಿ ಮಾಡ್ಕೋಬೇಕು. ಸರ್ ಹಾಗಾದರೆ ಇಲ್ಲಿ ಮಧ್ಯೆ ಝೀರೋ ಹಾಕಿದ್ರು ಅಂದರೆ ಏನು ತಗೊಳ್ಳೋದು ನೋಡೋಣ. ಕಂಟಿನ್ಯೂಸ್ 1 1 1 1 2 ಸಾರಿ 1 0 1 1 1 1 1 1 1 1 1 ಈ ಥರ ಇದ್ದಾಗೆಲ್ಲ ಏನು ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈಗ ನೋಡೋಣ, 1 0 1 ಸ್ಕ್ವೇರ್ ಕೇಳಿದ್ರು ಅಂದರೆ 1 0 1 ಸ್ಕ್ವೇರ್, ಹಾಗೆ 1 0 0 1 ಸ್ಕ್ವೇರ್, 1 0 0 1 ಸ್ಕ್ವೇರ್ ಆರ್ 1 0 0 0 1 ಸ್ಕ್ವೇರ್ ಈ ರೀತಿ ಕೇಳಿದ್ರು ಅಂದರೆ ಫ್ರೆಂಡ್ಸ್ ಒಂದು ತಿಳ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳುವಂಥ ಕ್ವೆಶನ್ಸ್ ಎಲ್ಲದೂ ಒಂದು ಟ್ರಿಕ್ಕಿನ ಮೂಲಕ ಸಾಲ್ವ್ ಮಾಡಬಹುದಾದಂಥ ಕ್ವೆಶನ್ ಆಗಿರುತ್ತೆ. ಹಾಗಾದರೆ 101 ಸ್ಕ್ವೇರ್ ಹೇಗೆ ಸಾಲ್ವ್ ಮಾಡಬೇಕು? ನನಗೆ 2 1 ಇದ್ದಾಗ ನನಗೆ ಸಾಲ್ವ್ ಮಾಡೋದು ಗೊತ್ತು. 2 ಡಿಜಿಟ್ಸ್ ಇದೆ, 1 2 ಬರ್ಕೋತೀನಿ, ನೆಕ್ಸ್ಟ್ 1 ಮೈನಸ್ 1 ಟ್ರೀ ಡೌನ್ ಮಾಡ್ತೀನಿ, ಹೋಗಿ ಟ್ರೀನ ಮತ್ತೆ ಡೌನ್ ಮಾಡ್ತೀನಿ. 1 ಸ್ಕ್ವೇರ್ ಇತ್ತು ಅಂದರೆ 1 1 1 2 3 3 ಡಿಜಿಟ್ಸ್ 1 2 3 ನೆಕ್ಸ್ಟ್ ಗ್ರಾಫ್ ಡೌನ್. 4 ಡಿಜಿಟ್ಸ್ ಇತ್ತು ಅಂದರೆ 1 2 3 4 ಮತ್ತೆ ಗ್ರಾಫ್ ಡೌನ್ ಈ ರೀತಿ ಬರೀತೀನಿ. ಹಾಗಾದರೆ 1 ಇದ್ದಾಗ ನಾನು ಏನು ಮಾಡ್ತಾ ಇದ್ದೆ, 1 2 ಮತ್ತೆ ಡೌನ್ ಹೋಗಿ 1 ಬರ್ತಾ ಇದೆ. ಇಲ್ಲಿ ಮಧ್ಯೆ ಎಷ್ಟು ಝೀರೋ ಇದೆ, 1 0 ಇದೆ, 0 0. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 1 1 11 ಸ್ಕ್ವೇರ್ ಮಧ್ಯೆ ಏನಿದೆ, ಡಬಲ್ ಝೀರೋಸ್ ಇದೆ. 11 ಸ್ಕ್ವೇರ್ ಎಷ್ಟು, 1 2 1 1 2 11 ಸ್ಕ್ವೇರ್ ಎಷ್ಟು ಅಂತ ಗೊತ್ತು ನನಗೆ, 1 2 1 ಅಂತ ಗೊತ್ತು. ಆ 1 2 1 ಮಧ್ಯೆ ಎಷ್ಟು ಝೀರೋ ಇದೆ, ಸಾರಿ 1 1 ಮಧ್ಯೆ ಎಷ್ಟು ಝೀರೋ ಇದೆ, 2 ಝೀರೋಸ್ ಇದೆ. 11 ಸ್ಕ್ವೇರ್ ಗೊತ್ತು 1 2 1 ಅಂತ, ಮತ್ತೆ 2 ಝೀರೋಸ್ ಹಾಕಿ, ಎಷ್ಟು ಝೀರೋ ಇದೆ ಅಷ್ಟು ಝೀರೋ ಹಾಕಿ. ರೈಟ್, ದಿಸ್ ಇಸ್ ರೈಟ್ ಮ್ಯಾಜಿಕ್. ರೈಟ್, ದನ್ 1 1 11 ಸೀರೀಸ್ ಅಂತ ಗೊತ್ತು, 1 2 1 ಬರ್ದೆ, ಎಷ್ಟು ಝೀರೋ ಇದೆ ಮಧ್ಯ, 3 ಝೀರೋಸ್ ಇದೆ, 3 ಝೀರೋಸ್ ಹಾಕಿ. ದಿಸ್ ಇಸ್ ದ ಆನ್ಸರ್. ರೈಟ್, ಇದು 1 2 1 ಎಷ್ಟು ಝೀರೋಸ್ ಇದೆ ಮಧ್ಯ, 4 ಝೀರೋಸ್ ಇದೆ, 0 0 0 0 0. This is the answer. Okay, this is the magic of number 11. Wherever you find squaring of number 11, 1 1 1 1 1 1, follow this method very easily. You should not spend more than 5 second time in squaring the numbers which are identical. Identical ಇದ್ರೆ ತುಂಬ ಟೈಮ್ ತಗೋಬಾರ್ದು ಕ್ಯಾಲ್ಕುಲೇಷನ್ ಪಾರ್ಟ್ಗೆ. ಓಕೆ.